ಹಲೋ ನಮಸ್ಕಾರ ಜಾನಕಮ್ಮ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಮ್ಮ. ನಾನಲ್ಲ ಸೀರಿಯಲ್ ಅವ್ರ ಮನೆಗೆ ಬಿಟ್ಟಿದ್ದೆ. ಪಾಪ ನಿಮ್ಗಲ್ಲಿ ಸೆಟ್ ಆಗಲಿಲ್ಲ, ಊಟದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ. ಆಯಿತು ಅಂತ ನಮ್ಮ ಮನೆ ಕರ್ಕೊಂಬಂದು ಇಲ್ಲಿಗೆ ಬಿಟ್ಟೆ ನಾನು. ಇಲ್ಲಿನ ಅಭಿಪ್ರಾಯ ಹೇಳಿ. ಒಂದು ತಿಂಗಳ ಮೇಲೆ, 1.5 ತಿಂಗಳಲ್ಲ, 1.5 ತಿಂಗಳಿಂದ ಇಲ್ಲಿ ಕೆಲಸ ಮಾಡಿದ್ದೀರಾ. ಇಲ್ಲಿನ ಬಗ್ಗೆ ಹೇಳಿ ಅಮ್ಮ. ಇಲ್ಲಿ ಒಳ್ಳೆ ಮನೆ ಅಮ್ಮ, ಇಲ್ಲಿ ಯಾರಾದರೂ ಮಾಡ್ಬೋದು. ಒಳ್ಳೆ ಮನೆಗೆ ಬಿಟ್ಟಿದ್ರು. ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಹೋಗ್ಬೇಡಿ, ಇದ್ಬಿಡಿ. ಹಂಗಾದ್ರೆ ಹೋಗ್ಬೇಡಿ, ಇದ್ಬಿಡಿ. ನಮ್ಮ ಹುಡುಗಿನ ವಾಪಸ್ ಕರ್ಕೊಂಡು ಹೊಟ್ಟೋಗ್ತೀನಿ. ಇನ್ನೊಂದ್ಸರಿ ಏನಾನು ಬರ್ಬೇಕಂದ್ರೆ ನಮ್ಮ ಶೋಭಾ ಮೇಡಮ್ ಫೋನ್ ಮಾಡೇ ಬರಬೇಕು. ಓಕೆ ಅಮ್ಮ, ಒಳ್ಳೇದಾಗಲಿ ಅಮ್ಮ. ಊರಿಗೆ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಸೊಸೆ ಡೆಲಿವರಿ ಆದರೆ ನಾನು ಕರೀರಿ, ನೋಡೋಣ ಯಾವ ಊರು ಹೇಳಿ. ನಾನು ಆ ಕಡೆ ಏನಾದರೂ ಕೆಲಸಕ್ಕೆ ಬಿಡಕ್ಕೆ ಬಂದಾಗ ನಿಮ್ಮನ್ನು ನೋಡಕ್ಕೆ ಬರ್ತೀನಿ. ಗೊತ್ತಾಯ್ತಾ? ನಿಮಗೂ ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಮ್ಮ. ನನ್ನ ಕಡೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನಿನ್ನ ಮಗಳು ಅಂತ ತಿಳ್ಕೊಂಡು ನಾನು ಕ್ಷಮಿಸ್ಬಿಡು. ಏನಾದರೂ ಜಗಳ ಆಡಿದ್ರೆ, ನಾನು ನಿನ್ನ ಹತ್ರ ಜಗಳ ಆಡಿದ್ರೆ ಅಷ್ಟೇ. ಗೊತ್ತಾಯ್ತಾ? ಚೆನ್ನಾಗಿರಮ್ಮ, ನೀನು ಎಲ್ಲೇ ಇರು, ಚೆನ್ನಾಗಿರು. ನಿನ್ನ ಹೆಲ್ತ್ ನೋಡ್ಕೊ ಫಸ್ಟು. ನಿಮ್ಮ ಮಕ್ಕಳನ್ನ ಸೊಸೆನ ನೋಡ್ಕೊ. ಗೊತ್ತಾಯ್ತಾ? ನೀನು ಯಾವಾಗ ಬರ್ಬೇಕು ಅನ್ಸುತ್ತೋ ನನಗೆ ಕಾಲ್ ಮಾಡಮ್ಮ. ಬರಬೇಕು ಅಂದಾಗ ಬಾಮ್ಮ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಅಷ್ಟೇ.